ಹೌದಾ ನಡಿ ನೋಡೋಣ. ಯಾಕೆ ಈ ರೀತಿ ಅಪ್ಲಿಸ್ತಾ ಇದ್ಯಾ? ಒಳ್ಳೆ ಆನೆ ಗೀಳಿಡೋ ತರ ಕೇಳಿಸ್ತಾ ಇದೆ. ನಾನೇನ್ ಮಾಡ್ಲಿ, ನಿತ್ಯನ ಬರ್ತಿಲ್ಲ, ಬರೀ ಹಾಕಲ್ಕೆ ಮಾತ್ರ ಬರ್ತಿದೆ. ಯಪ್ಪ ಈ ಮನೆಯಲ್ಲಿ ಗಂಡ ಹೆಂಡತಿ ನೆಟ್ಟಿಗೆ ನಿದ್ದೆ ಮಾಡೋದಕ್ಕೆ ಆಗಲ್ಲ. ಇನ್ನೇನ್ ಸುಂದರವಾದ ಕನಸು ಕಾಣಬೇಕಾಗಿತ್ತು, ಅರಚ್ಕೊಂಡ್ಬಿಟ್ರ. ಅದೇಂದ್ರೆ ಆಡೋ ಮಾತಿನ ಮೇಲೆ ನಿಗಾ ಇರಲಿ. ಅರಿಚಿದ್ದು ನಾನಲ್ಲ, ಮಾಪ್ತ ಮಿಟ್ಲ. ಹೊತ್ತು ನಿನ್ಗೇನ್ ಬಂದಿದೆ ದೊಡ್ಡವಾಗ? ಬರ್ಲಿಲ್ಲ ಭಾಗ್ಯ, ಸ್ವಲ್ಪ ಕಸರತ್ತು ಮಾಡ್ಬೇಕು. ಎಲ್ಲ ನಿಮ್ ಸೊಸೆನೆ ಕಿತಾಪತಿ. ಚಂಪ ಆರ್ ಯು ಮ್ಯಾಡ್? ಮತ್ತೇನೇನ್ರಿ, ಕೇಳಾಗೆಲ್ಲ ದುಡ್ಡು ಕೊಟ್ಟು ಯಾವ ಮಟ್ಟಕ್ಕೆ ತಂದಿದ್ರ ನೋಡಿ. ಇವನು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ, ನಮಗೂ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ಇವನ್ ಈ ರೀತಿ ಸೌಂಡ್ ಬಿಡೋದಕ್ಕೆ ನಾನು ರೀಸನಾ? ಹೌದ್ರಿ, ಮೊದ್ಲು ನೀವು ದೋಸೆಗೆ ಅಂತ ದುಡ್ಡು ಕೊಡೋದನ್ನ ಬಂದ್ ಮಾಡಿ, ಆಗ ಇವನು ಸೌಂಡ್ ಬಿಡೋದನ್ನ ಬಂದ್ ಮಾಡ್ತಾನೆ. ಶುರು ಆಯ್ತು, ಲೇಟ್ ಶುರು. ಚಂಪಾ ಏನೇ ಅದು ಸೌಂಡು? ಆನೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದೆ. ಅದೇ ಆನೆನೋ ಬೇರೆ ಆನೆನೋ? ಅದೇ ಆನೆನೆ. ತಗೊಂಡೋಗಿ ಯಾರಾದ್ರೂ ಮೊಟ್ಟಕ್ಕಾದ್ರೂ ಕೊಟ್ಬಿಡಿ, ಸಾಕೋತಾರೆ. ಲೋಪದ್ದು ನಿಂಗೇನ್ ಬಂದಿದೆ ದೊಡ್ಡರೋಗ? ನಿನ್ನೆ ರಾತ್ರಿ ಮಲ್ಕೊಳಕ್ ಹೋದಾಗ ಬಂದು ತೊಂದ್ರೆ ಕೊಟ್ಬಿಟ್ರಲ್ಲ, ನಿದ್ದೆನೆ ಸರಿ ಆಗ್ಲಿಲ್ಲ. ಇವಾಗ ಮಲ್ಗಕ್ ಟ್ರೈ ಮಾಡ್ತಿದ್ರೆ ಮತ್ತೆ ಬಂದು ತೊಂದ್ರೆ ಕೊಡ್ತಿದ್ಯಲ್ಲ. ನಿಂದು ಸೌಂಡ್ ಟೂ ಮಚ್ ಆಗೋಯ್ತು. ಯಾಕೋ ಜೋರಾಗಿ ಸೌಂಡ್ ಬಿಡ್ತೀಯಾ? ನಾನ್ ಸೌಂಡ್ ಬಿಡ್ತಿಲ್ಲ, ಅದು ತಾನಾಗ್ತಾನೆ ಬರ್ತಿರೋದು. ಸ್ಲೀಪ್ ಮಾಡಕ್ಕಾಗಲ್ವಾ? ಟ್ರೈ ಮಾಡ್ತಿದ್ದೀನಿ, ಆದ್ರೆ ಆಗ್ತಾನೆ ಇಲ್ಲ. ಏನಾಯ್ತು? ಲೋಪದ್ದು ಮುಚ್ಚೋ, ಬಾಯಿ ಮುಚ್ಚೋ. ಜೊತೆಗೆ ಯು ಡೋಂಟ್ ವರಿ, ಅವನು ಬಾಯ್ನ ನಾನು ಮುಚ್ಚಿಸ್ತೀನಿ. ಬಾಯಿ ಸೆಟ್ಕೊಂಡ್ಬಿಟ್ಟಿದೆ. ಒಳ್ಳೇದಾಯ್ತು, ನಾಳೆಯಿಂದ ಈ ಮನೆಯಲ್ಲಿ ಆನೆ ಗೀಳಿಡೋದು ತಪ್ಪುತ್ತೆ. ಚಂಪ ಆಡೋ ಮಾತು ಒಂದು ಅರ್ಥ ಬೇಡವೇನೆ? ಇವನು ಯಾರು? ನನ್ನ ಆಪ್ತ ಮಿತ್ರ. ಪಾಪ ಇವನು ಹೀಗೆ ಇದ್ರೆ ನೀರು ಕುಡಿಯೋದು ಹಾಗೆ, ಊಟ ಮಾಡೋದು ಹಾಗೆ, ಈಗ ಏನ್ ಮಾಡೋದು? ನಮ್ ತಾತಂಗೂ ಒಂದ್ಸಲ ಹೀಗೆ ಆಗಿತ್ತು. ಏನ್ ಬಾಯಿ ಸೆಟ್ಕೊಂಡಿತ್ತೆ? ಬಾಯಿ ಮೇಲೆ ಹಾಕ್ತೀನಿ ಕಷ್ಟೇ ಮಾಡುವ. ಆಕಳಿಗೆ ಬಂತು, ಜೋರಾಗಿ ಆಕಳಿಸಿದ್ರಲ್ಲ, ರೌಡಿಗಳು ಫಟ್ ಅಂತ ಹಿಡ್ಕೊಂಡ್ಬಿಡ್ತು. ಅದನ್ನೇ ಬಾಯಿ ಸೆಟ್ಕೊಳ್ಳೋದು ಅನ್ನೋದು. ಡಾಕ್ಟರ್ಗಳ ಕರ್ಕೊಂಡು ಹೋಗಿ ಕೆನ್ನಿಗೆ ಮಸಾಜ್ ಎಲ್ಲ ಮಾಡಿಸೋದು ಏನೂ ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಏನಾಯ್ತು ಅತ್ತೆ? ನಮ್ಮ ಅಜ್ಜಿ ಬಂದು ತಾತನ ಕಪಾಳಕ್ಕೆ ಒಂದು ಕೊಟ್ಟರು ನೋಡು, ತೆಕ್ಕೊಂಡಿದ್ದು ಬಾಯಿ ಕಟ್ಕೊಂಡ್ಬಿಟ್ರು. ಸೂಪರ್ ಐಡಿಯಾ. ಈಗ ಅದೇ ಮೆಥಡ್ ನಾನು ಪದ್ಧತಿ ಯೂಸ್ ಮಾಡ್ತೀನಿ. ಒಟ್ನಲ್ಲಿ ಇವತ್ತು ಇವ್ನ ಮೌತ್ ನ ಕ್ಲೋಸ್ ಮಾಡ್ಬೇಕು. ಆ ಕಡೆಯಿಂದ ನೀನ್ ಹೊಡಿಯೋ, ಈ ಕಡೆಯಿಂದ ನಾನು ಹೊಡಿತೀನಿ. ರೆಡಿ? 1 2 3 ಲೋಪದ್ದು ನೀನ್ ಹೀಗೆ ಬಾಯಿ ತಕೊಂಡಿದ್ರೆ ಸಂಜೆ ಆದ ಕೂಡಲೇ ಸೊಳ್ಳೆ, ಇರುವೆ, ಚಿಗಣೆ, ಕೊನೆ ಹೆಗಣನು ಬಾಯಿ ಬಂದು ಸೇರ್ಕೊಳ್ತು. ಬಾಯಿ ಮುಚ್ಚೋದು ಹೇಗೆ ಅಂತ ನನಗ್ ಗೊತ್ತು. ಹ್ಯಾಂಗ್ ಮುಚ್ಚಿಸ್ತೀಯಾ? ಕತ್ತಿ ಮುಚ್ಚಲ ಬರ್ಲಿಲ್ಲ ಅಂದ್ರೆ ಬಿಸಿ ಬಿಸಿ ನೀರ್ ಹಾಕ್ತಿವಲ್ಲ, ಹಾಗೆ ಕುದಿಯೋ ನೀರ್ನ ಇವನ್ ಬಾಯಿ ಒಳಗೆ ಹಾಕ್ತೀನಿ. ತೆಕ್ಕೊಂಡ್ರೆ ಬಾಯಿ ಚೆನ್ನಾಗಿ ಮುಚ್ಕೊಳ್ಳುತ್ತೆ. ಲೋಪದ್ದು ಅವ್ರು ಕುದಿಯೋ ನೀರ್ ತಂದು ನೀನ್ ಬಾಯಿಗೆ ಹಾಕಿದ್ರೆ ನೀನ್ ನಾಲ್ಗೆ ಇರುತ್ತೋ, ತುಟ್ಟಿ ಕೆರ ಆಗುತ್ತೆ. ಮುಚ್ಕೊಳ್ಳೋ, ಬಾಯಿ ಮುಚ್ಕೊಳ್ಳೋ. ಚಂಪಾ ಸ್ವಲ್ಪನೇ ಬಿಡೆ. ಸ್ವಲ್ಪನೇ ಬಿಡಕ್ ಒಂದ್ ಜೀವ ಏನಾದ್ರೂ ಹೋಗ್ತಾ ಇದೆಯಾ? ಲೇ ಚಂಪಾ, ನೀನು ಕುದಿಯೋ ನೀರ್ನ ಒಂದ್ ಬಾಯಿಗೆ ಹಾಕಿದ್ದಕ್ಕೆ ಎಲ್ಲ ಕಕ್ಕೊಂಡ್ಬಿಟ್ನಲ್ಲೇ. ಲೋಪದ್ದು ನೀನು ಹಿಂಗೆ ಬಾಯಿನ ತೆಕ್ಕೊಂಡಿದ್ರೆ ಮಸಾಲೆ ದೋಸೆ ಹಾಕ್ತಿತ್ತು, ಚಟ್ನಿ ಹೇಗೆ ಚಪ್ಪಲ್ಸ್ಯೋ. ಅದೇಂದ್ರೆ ನಿಮ್ಗೆ ಚಪ್ಪಲ್ಸೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಕಾಣುತ್ತಲ್ಲ. ಮೊದಲು ಡಾಕ್ಟರ್ ಫೋನ್ ಮಾಡಿ ತೆಕ್ಕೊಂಡಿರೋ ಇವನ್ ಬಾಯಿ ನಾ ಮುಚ್ಚಿ. ಸುಮ್ನೆ ಮುಚ್ಚಕ್ಕಾಗತ್ತಾ? ಈಗ ಎಲ್ಲ ಬಾಯಿ ಮುಚ್ಚಿಸ್ತು. ಏನಮ್ಮ ಇದು ಅಂತ ನಾಯ್ತರ ಬಾಯಿ ತೆಕ್ಕೊಂಡಿದ್ದಾನೆ? ನೆನ್ನೆಯಿಂದ ಹೀಗೆ ಇದ್ದಾನೆ ಡಾಕ್ಟ್ರೆ. ಆಕಳಿಸಿದಕ್ಕೆ ಅಂತ ಬಾಯಿ ತೆಗ್ದೋನು ಆಮೇಲೆ ಮುಚ್ಚಲೇ ಇಲ್ಲ. ಯಾವುದೇ ಎರಡು ಕೀಲಿರ್ತವೆ, ಜಾಸ್ತಿ ಬಾಯಿ ತೆಗೆದಾಗ ಹಂಗೆ ಕಚ್ಕೊಂಡ್ಬಿಡ್ತವೆ, ಆಮೇಲೆ ಬಾಯಿ ಮುಚ್ಚಕ್ಕೆ ಆಗಲ್ಲ. ಇವನ್ಗೆ ಯಾರನ್ನ ಕಂಡ್ರೆ ಭಯ ಭಕ್ತಿ ಜಾಸ್ತಿ ಈ ಮನೇಲಿ. ಹೇಳಿ ಕೇಳಿ ದಂಡ್ಪಿಂಡ, ಯಾರ್ ಕಂಡ್ರು ಭಯ ಇಲ್ಲ. ನಮ್ಮ ಯಜಮಾನ್ರೇನಾದ್ರೂ ಇದ್ದಿದ್ರೆ ಕಪಾಳಕ್ಕೆ ಎರಡು ಬಿಟ್ಟು ಬಾಯಿ ಮುಚ್ಚಿರೋರು. ಹಾಗಂದ್ರೆ ಹಾಗಮ್ಮ, ಸ್ವಲ್ಪನಾದ್ರೂ ಭಯ ಭಕ್ತಿ ಇರಬೇಕು. ಡಾಕ್ಟ್ರೆ ಅವನಿಗೆ ಯಾರ ಮಾತು ಕೇಳಲ್ಲ. ದೊಡ್ಡವನ ಮಾತು ಅಂದ್ರೆ ಅವನಿಗೆ ಅಲರ್ಜಿ. ಅಲರ್ಜಿ ಅಂದ್ರೇನು? ಇದು
ಅಲರ್ಜಿ. ಓ ಅಲರ್ಜಿ ಅಂದ್ರ ರಂಗಮ್ಮನವ್ರೆ ನೀವು ತಾನೇ ಹಿರಿತಲ್ಲ ಈ ಮನೆಗೆ. ಹೌದು ಡಾಕ್ಟ್ರೆ, ಆದ್ರೆ ಹಳಬರಿಗೆ ಎಲ್ಲಿ ಬೆಲೆ ಇದೆ? ಎಲ್ಲ ಹೊಸಬರಿಗೆ ಬೆಲೆ ಜಾಸ್ತಿ. ಹಳೆ ಅತ್ತೆಗಿಂತ ಹೊಸ ಸೊಸೆಗೆ ಬೆಲೆ ಜಾಸ್ತಿ ಡಾಕ್ಟ್ರೆ. ಡಾಕ್ಟ್ರೆ ಅವ್ನಿಗೆ ನನ್ ಕಂಡ್ರೆ ಸಿಕ್ಕಾಪಟ್ಟೆ ಅಭಿಮಾನ. ನಾನು ಹೇಳಿದ್ರೆ ಅವ್ನು ಕೇಳ್ತಾನೆ. ಏನಂತ ಹೇಳಿ? ಸ್ವಲ್ಪ ಬಾಯಿ ಮುಚ್ಚಿ ಅನ್ನಿ. ಪದ್ದು ಕ್ಲೋಸ್ ಯುವರ್ ಮೌತ್. ಕೈ ಕಟ್ ಬಾಯಿ ಮುಚ್ಚ್. ದೌಡೆ ಲಾಕ್ ಆದ್ರೆ ಬಾಯಿ ಮುಚ್ಚಲ್ಲಮ್ಮ. ಅದು ಅವನು ಜೋರಾಗಿ ಆಕಲ್ಸಿದ್ನಲ್ಲ, ಆ ಟೈಮಲ್ಲಿ ಬಾಯಿ ಸೆಟ್ಕೊಂಡ್ಬಿಟ್ಟಿದೆ. ಏನೇ ಹೇಳ್ತಾ ಇದೀಯಾ? ಓ ಹೊಟ್ಟೆ ಊದ್ಕೋತಾ ಇದೀಯಾ? ತಿಂಡಿ ಜಾಸ್ತಿ ಆಗಿತ್ತೇನೆ. ಡಾಕ್ಟ್ರೆ ನೆನ್ನೆಯಿಂದ ಅವ್ನು ಏನೂ ತಿಂದಿಲ್ಲ. ಗಂಟೆಗೂ ತಿನ್ನೋ ಜೀವ ಅದು. ಪಾಪ ಬಾಯಿ ಬಿಟ್ಕೊಂಡು ಹೇಗೆ ಉಪವಾಸ ಬಿದ್ದಿದೆ ನೋಡಿ. ತಿನ್ನೋದಕ್ಕೆ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಹೇಗ್ರಿ? ಸುಸ್ತಾಗಿ ಓಡಾಡೋ ಶಕ್ತಿ ಕೂಡ ಇರಲ್ಲ. ಸ್ವಲ್ಪ ಏನಾದ್ರು ಕೊಡ್ರಿ, ಶಕ್ತಿ ಬರ್ಲಿ. ಅವನಿಗೆ ಯಾವ ರೀತಿ ಆಹಾರ ಕೊಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಡಾಕ್ಟ್ರೆ, ನೀವು ಕ್ಲಿನಿಕ್ ಕರ್ಕೊಂಡೋಗಿ ಏನು ಕೊಡ್ತಿರಲ್ಲ. ಸೂಜಿ ಚುಚ್ಬಿಟ್ಟು ಟ್ಯೂಬ್ ಅಲ್ಲಿ ಗಂಗಾಜಲ ಬಿಡೋದು. ಅತ್ತೆ ಡ್ರಿಪ್ಸ್ ಅದು, ಅದಕ್ಕೆ ಬೇರೆ ದುಡ್ಡು ದಂಡ. ನಮ್ಮ ಯಜಮಾನ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಕೂಗಿತಾರೆ. ಚಂಪ ಮಾತ್ಕು ನಮ್ಮ ಯಜಮಾನ್ರು ಅಂತೀಯಲ್ಲ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಈಗೇನು ಅವನಿಗೆ ಹೊಟ್ಟೆಗೆ ಏನಾದ್ರು ಕೊಡ್ಬೇಕು ತಾನೆ? ಒಂದ್ ನಿಮಿಷ ಬರ್ತೀನಿ ರೀ. ಒಂದೇನು ಬಾಯಿಗೆ ಹಾಕ್ತಾರೆ, ಬಡ್ಕೋಬೇಡ ಸುಮ್ಮನಿರು. ಮತ್ತೆ ರಾಮಾಯಣ ನಿಂದು. ಡಾಕ್ಟ್ರೆ ಆಯ್ತು ಅಂತ ಹೇಳ್ತಿದ್ದಾನೆ. ಡಾಕ್ಟ್ರು ನಾನು ಜೀವ. ಅವ್ನು ಸನ್ನೆ ಮಾಡಿದ್ ನಿಮ್ಗೆ ಅರ್ಥ ಆಗಿಲ್ವಲ್ಲ, ಅದಕ್ಕೆ ನಾನೇ ಹೇಳಿದೆ. ಚಾಪ ಏನಿದು ಗೊಟ್ಟ ತಂದಿದ್ಯಾ? ದನಕ್ಕೆ ಇದ್ರಲ್ಲೇ ಕುಡ್ಸೋದು. ಅವನು ದನ ಅಲ್ಲ ಕಣೆ, ಜನ. ಈಗ ದನ ಕೂತಿದಾನಲ್ಲ. ಪದ್ದು ಅಣ್ಣ ನಿನಗೆ ಕಣ್ ಕಾಣ್ತೀನಮ್ಮ. ಅಲ್ಲಮ್ಮ, ಮೊಸತ್ರ ಬಾಯಿ ತಕೊಂಡವನ ಅಂತ ಮತ್ತೆ ಬಾಯಿ ತೆಗಿಂತಿಲ್ಲ. ಅದು ಅಭ್ಯಾಸ ಬಲ್ಲ ಅಲ್ವಾ, ಅದಕ್ಕೆ ಹಾಗಂತೆ. ಲೇ ಚಂಪ, ಅವನೇನ್ ದನ ಅನ್ಕೊಂಡಿದ್ಯಾ? ಅದ್ರಲ್ಲಿ ಕುಡಿಸ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ದನನಾದ್ರೂ ವಾಸಿ ಚೆನ್ನಾಗಿ ತಿಂದು ಒಂದ್ ಬಕೆಟ್ ಹಾಲು ಒಂದ್ ಮಂಕ್ರಿ ಸಗಣಿನಾದ್ರೂ ಕೊಡತ್ತೆ. ಇದ್ ಯಾವ್ದಕ್ಕೂ ಲಾಯಕ್ಕಿಲ್ಲ. ಚೆನ್ನಾಗಿ ತಿಂದು ಅನತ್ರ ಗೀಳಿಡುತ್ತೆ. ಕುಡಿಯಲೇ. ಲೇ ಚಂಪ, ನಮ್ ಪದ್ದುನ ಏನಾದ್ರು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಸಾಕು ಸುಮ್ನೆ ರೀ. ಅವ್ನ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಒಳ್ಳೆ ಆನೆ ಮರಿ ತರ ಸಾಕಿದ್ದೀರಾ. ಕಲ್ಲನ್ನೆಲ್ಲಾದ್ರೂ ಮಕ್ಳು ಇವನ್ನ ನೋಡ್ಬಿಟ್ರೆ ಪೆಚ್ ಬಿದ್ದು ಕಾಯ್ತಾ ಕಟ್ಸ್ಕೋಬೇಕಾಗುತ್ತೆ. ಅಯ್ಯೋ, ನಿಮ್ ಜಗಳನ ಆಮೇಲೆ ಆಡ್ಕೊಂಡಿರುತ್ತೆ. ಈಗ ಇವನ್ ಬಾಯಿನ ಮುಚ್ಚೋದು ಹೇಗೆ ಅಂತ ಯೋಚನೆ ಮಾಡಿ. ಇವನ್ ದೌಡೆಗಳು ಕ್ಲೋಸ್ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕು. ಡಾಕ್ಟ್ರೆ ದೌಡೆಗಳಿಗೆ ಶಾಕ್ ಕೊಡ್ತೀರಾ? ಹೌದು ಕಣೆಯ, ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ್ಲೇ ಮೈನಲ್ಲಿರೋ ನರಗಳು ಕೀಲುಗಳು ಲೂಸ್ ಆಗಿ ಬಾಯಿ ಮುಚ್ಕೊಳ್ಳೋದು. ಕೊಟ್ಬಿಡಿ ಡಾಕ್ಟ್ರೆ. ಬದುಕಿದ್ರೆ ಬಾಯಿ ಮುಚ್ತಾನೆ, ಇಲ್ಲ ಅಂದ್ರೆ ಪ್ರಾಣ ಅನ್ನೋದು ಬಾಯಿ ಮುಖಾಂತರನೇ ಹೋಗುತ್ತೆ. ಇನ್ನು ಒಂದೇ ಒಂದ್ಸಲ ಕೊಟ್ಬಿಡಿ. ಡಾಕ್ಟ್ರೆ, ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಕೈಯಲ್ಲಿ ಕಿತ್ತು ಬರ್ತಾ ಇದೆ. ನಿಲ್ಲಿಸ್ಬಾರ್ದ? ಅಯ್ಯೋ, ಸ್ವಲ್ಪ ಸುಮ್ಮನಿರಮ್ಮ. ತೆಗ್ದಿರೋ ಬಾಯಿ ಮುಚ್ಚಬೇಕು ಬೇಡವಾ? ಏನಪ್ಪ ಶಾಕ್ ಕೊಡ್ತಿದ್ದೆ ಡಾಕ್ಟ್ರು? ಶಾಕ್ ಹೊಡ್ಸ್ಕೊತಿದ್ದ ಬಂದು ಇಬ್ರು ಮೂರ್ಛೆ ಹೋಗ್ಬಿಟ್ರು. ಈ ಕರೆಂಟ್ ಅವ್ರಿಗೆ ಬುದ್ಧಿನೇ ಇಲ್ಲ. ಯಾವಾಗ ತೆಗಿಬೇಕು ಅವಾಗ ತೆಗಿಲ್ಲ. ತೆಗಿಬಾರ್ದ ಟೈಮಲ್ಲಿ ತೆಗೆದು ಬಿಡ್ತಾರೆ. ಯಾಕಪ್ಪತ್ತೆ ಹಿಂಗ್ ಕರೀತಾ ಇದೆ? ಏನಾಯ್ತು? ಹಶ್ವಾಗ್ತಿದ್ಯಾ? ನಿನ್ ಬಾಯಿಗೆ ಏನಾಗ್ತಿದ್ರು ಒಳಗಡೆ ಹೋಗೋದೇ ಇಲ್ವಲ್ಲ? ಮತ್ತೇನ್ ತಿಂತ್ಯಾ? ಏನಪ್ಪ ನೀವಾದ್ರೂ ಬಂದ್ ತಿನ್ಬಾರ್ದಾ? ನನ್ನ ಪ್ರಾಣ ಮಿತ್ರ ಹಸುವಿನಿಂದ ಸಾಯ್ತಾ ಇದ್ದಾನೆ. ಬಾಯಿನ ಆತ ತೆಕ್ಕೊಂಡು ಒಳ್ಳೆ ಬಕ್ಕ ಪಕ್ಷಿ ಕಾಯ್ತಿರ್ಬೇಕಾರೆ ನೀನು ಏನಪ್ಪ ನೀವಾದ್ರೂ ಬಂದು ತಿನ್ಬಾರ್ದ ಅಂತ ಕೇಳ್ತಿಲ್ಲ. ತಂದು ನಾನು ಹೆಣದ ಚುರಿ. ಹಣ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಹೆಣಾಗಕ್ ರೆಡಿ ಇದ್ದೀರಾ ಅಲ್ವಾ? ಇವಾಗ ಹೇಗಾದ್ರೂ ಮಾಡಿ ಇವನು ಬಾಯಿನ ಅದು ಮುಚ್ಚಿಸ್ಬೇಕಷ್ಟೇ. ಅದು ಯಾರಿಂದನೂ ಸಾಧ್ಯ ಇಲ್ಲ ಕಣೋ. ಆಗ್ ಮಾಡಿದ್ದು ಈಗ ಅನುಭವಿಸ್ತಾ ಇದ್ದಾನೆ. ಏನಂತೆ ಇವ್ನ್ ಗೋಳು? ಬೇಸ್ಗೆ ಅಲ್ವಾ, ಸರಿಗ್ ಮೇವ್ ಸಿಕ್ಕಿಲ್ಲ, ಅದಕ್ಕೆ ದನ ಕೂಕೋಣ ಕೂಕೋತಾ
ಹೇಳೋದು ದನ ಅಲ್ಲ ಜನ ಅಂತ. 3-in-1 ಡಾಕ್ಟರ್ ಫೋನ್ ಮಾಡಿದ್ದೆ ಅಮ್ಮ, ಇದೇ ಬಾಯಿನ ಎಷ್ಟೆಲ್ಲ ನೋಡೋದು ಬರಲ್ಲ ಅಂದ್ರು. ಕೊಡಲ್ವಂತ ಹಂಗೆ ಒಂದ್ ಆವಾಜ್ ಬಿಟ್ಟೆ ಬರ್ತೀನಿ ಅಂತ ಒಪ್ಕೊಂಡ್ರು. ಈ ಸತಿ ಬಂದಾಗ ಇನ್ನೊಂದ್ಸತಿ ಶಾಕ್ ಟ್ರೀಟ್ಮೆಂಟ್ ಕೊಟ್ರು ಕೊಡ್ಬೋದು. ಯಾಕೆ ಶಾಕ್ ಟ್ರೀಟ್ಮೆಂಟ್ ಬೇಡವಾ? ನೀನಾಗಿನೇ ಬೇಕು ಅಂದ್ರೆ ಈ ಸತಿ ಕೊಡಲ್ಲ ಬಿಡು. ಓದ್ಸತ್ತೆ ನೀನು ಕೊಡೋದು ಅವರೇ ಓಡಿಸ್ಕೊಂಡಿದ್ರಲ್ಲ ಅದಕ್ಕೆ. ಇದೇನೆಯ ಬಾಯಿ ಚಿಕ್ಕೊಂಡೇ ಇದ್ದೇನೆ, ಒಳಕ್ಕೇನು ಹೋಗ್ಲಿಲ್ವಾ? ನಾವು ಒಳಕ್ ಹೋಗ್ಸೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಇವನು ಬಾಯಿ ಒಳ್ಳೆ ಬಚ್ಚಲು ಕಟ್ಕೊಂಡು ಕಟ್ಕೊಂಡ್ಬಿಡಿದ ಡಾಕ್ಟ್ರೆ. ಅಂತ ತೆಕ್ಕೊಂಡಿರೋ ಈ ಬಾಯಿನ ಮುಚ್ಚಿಸ್ಬಾರ್ದ? ಅಮ್ಮ, ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ಬೇಕಾದಷ್ಟು ಪುಸ್ತಕಗಳನ್ನ ನಾನು ಓದ್ದೆ. ಯಾವ್ದು ಕತೆ ಕಾದಂಬರಿ ಎಲ್ಲ ಓದಿದ್ರೆ? ಬಾಯಿ ಮುಚ್ಚೋ ಅವಿವೇಕಿ. ನೋಡಿಮ್ಮ, ನಾನು ಮೆಡಿಕಲ್ ಪುಸ್ತಕಗಳನ್ನ ಬೇಕಾದಷ್ಟು ಓದ್ದೆ. ಈ ಬಾಡಿನ ತಗೊಂಡೋಗಿ ಬಿಸಿಲಿಗೆ ಬಿಡಬೇಕು, ಆಗ ಬಾಡಿ ಬಿಸಿ ಆಗುತ್ತೆ, ತಲೆ ಬಿಸಿ ಆಗುತ್ತೆ, ಆಗ ಕೆನ್ನೆನ ಚೆನ್ನಾಗಿ ಉಜ್ಜಿದ್ರೆ ತೆಗೆದು ಬಾಯಿ ಮುಚ್ಕೊಂಡ್ಬಿಡುತ್ತೆ. ಬಿಸಿಲಿಗೆ ಹೋಗಿ ಒಪ್ಕೊಂಡಿದ್ದಾನೆ. ಒಪ್ಕೊಂಡೇ ಬೇಕಲ್ಲ, ಇಲ್ಲಾಂದ್ರೆ ಈ ಬಾಡಿ ಇಲ್ಲೇ ಇದ್ರೆ ಸೆಟ್ಕೊಂಡು ಹೋಗ್ಬಿಡುತ್ತೆ. ತಗೊಂಡೋಗಿ ಬೀದಿಲೇ ಅಡ್ಡಾಡ್ಸ್ಕೊಂಡ್ ಬನ್ನಿ. ಅರ್ಥ ಆಯ್ತು. ಪಾಪ ಈ ಮುಖ ಇಟ್ಕೊಂಡು ಬೀದಿಗೆ ಹೋಗಕ್ಕೆ ನಾಚಿಕೆ ಆಗುತ್ತಂತೆ. ಮುಖಕ್ಕೆ ಮಂಕಿ ಕ್ಯಾಪ್ ಹಾಕ್ಸಿ ಬೀದಿಗೆ ಬಿಟ್ಬಿಡಿ, ಯಾವ ದಾಂಕಿನೂ ಕೇರ್ ಮಾಡಲ್ಲ. ಡೈಮಂಡ್ ಇದೆ ತಾನೆ? ಹುಷಾರು, ಡೈಮಂಡ್ ಕಳ್ಕೊಂಡ್ಬಿಟ್ಟೆ. ಆಮೇಲೆ ಇದ್ರ ಬೆಲೆ ಅಮ್ಮಮ್ಮ ಅಂದ್ರೆ 50 ಲಕ್ಷ. ಇಂಥ ಒಂದ್ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಕರೆಕ್ಟ್. ಆದ್ರೆ ಪೊಲೀಸ್ನವ್ರನ್ನೇನ್ ಮಾಡೋದು, ಅಟ್ಟಿಸ್ಕೊಂಡ್ ಬರ್ತಾ ಇದ್ರಲ್ಲ, ಅವ್ರ ಕೈಗೆ ನಾವು ಸಿಕ್ಕಾಕೊಂಡ್ಬಿಟ್ರೆ ಜೀವನ ಪೂರ್ತಿ ಜೈಲ್ ಕಮ್ಮಿ ಎಣಿಸ್ಬೇಕಾಗತ್ತೆ ಅಷ್ಟೇ. ಮೊದಲು ನಿಲ್ಸ್ಬಿಡು. ಎಷ್ಟು ಬಿಡೋದು? ಎಸೆದ್ರೆ ಮಿಸ್ ಆಗುತ್ತೆ, ತುಂಬಾ ಚಿಕ್ಕದು. ಹೌದಲ್ವಾ? ಏನ್ ಮಾಡೋದು? ಒಂದ್ ನಿಮಿಷ ಬಾ. ಈ ಕಡೆ ಬಂದ್ರಲ್ಲ, ಎಲ್ಲೋದ್ರು? ಸರ್, ಹೇಗಾದ್ರೂ ಮಾಡಿ ಆ ಡೈಮಂಡ್ ಕಳ್ರಿ ಹಿಡಿಲೇಬೇಕು. ಹ್ಞೂ ಕಣ, ಹಿಡಿಲೇಬೇಕು. ಹಿಡಿದ್ರೆ ನನಗೆ ಮೆಡ್ಲು, ನನಗೆ ಸೈಕಲ್ ಪೆಡ್ಲು. ದಂಡ ಪಿಂಡ ಪದ್ದು ಅಲ್ಲ ನೀನು, ಎಲ್ಲದ್ರಲ್ಲಿ ಇದೇ ಮಾಡ್ತಾರ. ನಡಿ ಮನೆಗೆ. ಪಲ್ಲು, ಪಲ್ಲು, ಏನಕ್ಕೆ? ಪದ್ದು ಅಲ್ಲೇ ಕಾಣಿಸ್ತಾ ಇಲ್ಲ? ಪದ್ದಿನ ಅವ್ನು ಸುತ್ತಾಡ್ಕೊಂಡ್ ಬರೋದಕ್ಕೆ ಅಂತ ಒಬ್ನೇ ಆಚೆ ಹೋಗಿದ್ದಾನೆ. ಲೇ, ನಿಂಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯೇನೆ? ಅವ್ನೊಬ್ಬನೇ ಯಾಕೆ ಆಚೆ ಕಳಿಸ್ದೆ? ಜೊತೆಗೆ ಬಿಟ್ಲು ಕಳ್ಸಕ್ ಆಗ್ತಿರ್ಲಿಲ್ವಾ? ಅವನ್ನ ಹಿಂದೆ ಹಾಕೊಂಡೋದ್ರೆ ನಮ್ಮ ಯಜಮಾನ್ರಿಗೆ ಮಸಾಲೆ ದೋಸೆ ತಿನ್ನೋದಕ್ಕೆ ಮನ್ಸೇ ಬರೋದಿಲ್ವಂತೆ. ಅದಕ್ಕೆ ಪದ್ದನ್ ಬಿಟ್ಟು ಅವರೊಬ್ಬರೇ ದೋಸೆ ತಿನ್ನಕ್ ಹೋಗಿದ್ದಾರೆ. ಮನೆಗ್ ಬರ್ಲಿ, ಮಸಾಲೆ ದೋಸೆ ಆಸೆನೆ ಬಿಡಿಸ್ಬಿಡ್ತೀನಿ. ಪದ್ದುಗ ಅಲ್ಲ, ನಿಮ್ ಯಜಮಾನಪ್ಪಂಗೆ. ಮಾಸ್ತ್ರೆ 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 ಮಾಸ್ತ್ರೆ, ನಮ್ ಸಾಹೇಬ್ರು ಸುಸ್ತ್ರೆ. ಇನ್ಸ್ಪೆಕ್ಟರ್, ಪದ್ದು ಎಲ್ಲಿ ಸಿಗ್ದ ನಿಮ್ಗೆ? ಅಲ್ಲಮ್ಮ, ಇವನು ಬಾಯಿನ ಇಷ್ಟಾಗಲ್ಲ ಓಪನ್ ಮಾಡಿ ರಸ್ತೆಗೆ ಬಿಟ್ಟಿದ್ದೀರಲ್ಲ, ನಿಮ್ಗೇನು ಬುದ್ಧಿ ಬೇಡವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ಸಾಹೇಬ್ರು ತಲೆಗೆ ಬಂದಿರೋದು. ನಿಮ್ಗೇನ್ ಪ್ರಾಬ್ಲಮ್ ಆಗುತ್ತೆ? ಇವನ್ ಬಾಯಿನ ಬಿಲ ಅನ್ಕೊಂಡು ಎಗಡ ನುಗ್ಗಿದ್ರೆ, ಇಲ್ಲ ಹುತ್ತ ಅನ್ಕೊಂಡು ಗರ್ಭಿಣಿ ಹಾವು ಒಳಗಡೆ ಹೋಗಿ ಮರಿ ಇಟ್ಟಿದ್ರೆ, ಪ್ರಾಣಿ ದಯಾ ಸಂಘ ಬಂದು ನಮ್ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಸರಿಯಾಗಿ ಬೆಂಡೆತ್ತಿರೋ. ಇನ್ಸ್ಪೆಕ್ಟರ್, ಅದೇನಾಯ್ತು ಗೊತ್ತಾ? ಇಷ್ಟಾಯ್ತು. ಒಳ್ಳೆ ಡಾಕ್ಟರ್ ತೋರ್ಸಕ್ ಆಗಲ್ಲೇನಮ್ಮ? 3-in-1 ಡಾಕ್ಟರ್ಗೆ ತೋರ್ಸಿದ್ವಿ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಓಪನ್ ಆಗಿರೋ ಮೌತ್ನ ಕ್ಲೋಸ್ ಮಾಡಕ್ ಆಗಲ್ಲ ಅಂದ್ಬಿಟ್ರು. ಸರ್, ಬಳೆಪೇಟೆ ಕಡೆ ಕಾಯಿ ಕೃಷ್ಣಪ್ಪ ಅಂತ ಒಬ್ಬ ಇದ್ದಾನೆ. ಅವನು ಎಣ್ಣೆ ಮಾಡ್ತಾನೆ. ಇವ್ನ್ ಮುಖಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಕಿವಿ ಹಿಡ್ಕೊಂಡು ಲಟಕ್ ಅಂತ ನೆಟ್ಗೆ ತೆಗಿಸಿದ್ರೆ ಇವ್ನ್ ತೆಗ್ದಿರೋ ಬಾಯಿ ಮುಚ್ಕೊಳ್ಳುತ್ತೆ. ಕಿವಿ ಹಿಡ್ಕೊಂಡು ನೆಟ್ಗೆ ತೆಗಿಯೋಕು ಬಾಯಿ ಮುಚ್ಕೊಳಕು ಏನು ಸಂಬಂಧ? ಸರ್, ಒಂದಕ್ಕೊಂದು ಕನೆಕ್ಷನ್ ಇದೆ ಸರ್. ಕಿವಿ ಹಿಡ್ಕೊಂಡು ಲಟಕ್ ಅಂತ ನೆಟ್ಗೆ ತೆಗೆದ್ರೆ ದೌಡೆ ಲೂಸ್ ಆಗಿ ಇವ್ನ್ ತೆಗ್ದಿರೋ ಬಾಯಿ ಏನು ಎಲ್ಲ ಮುಚ್ಕೊಳ್ಳುತ್ತೆ. ನೋಡಿಮ್ಮ, ನನ್ನ ಕೇಳೋದಾದ್ರೆ ನೀವು ಯಾವ್ದಾದ್ರು ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ತೋರಿಸ್ಬೇಕು. ಯಾವ್ದಾದ್ರು ಬೋನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರೆ ಒಂದೇ ನಿಮಿಷ ಸರಿ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ನ್ಯಾಕಿರುತ್ತೆ. ಯಾವ್ದನ್ನ ಒಳ್ಳೆ ಡಾಕ್ಟರ್ನ ಮನೆಗೆ ಕರ್ಸಿ ಇವನ್ನ ರಸ್ತೆಗೆ ಬಿಡಬೇಡಿ. ಇನ್ನೊಂದ್ಸಲ ಬಾಯಿ ತಗೊಂಡು ರಸ್ತೆಗೆ ನಾ ಬಂತು ಅಂದ್ರೆ ಲಾಠಿ ತಗೊಂಡು ಬಾಯಿ ತುರುಕ್ಬಿಡ್ತೀನಿ.
ಬಾಯಿಗೆ ನೀರು ಬಿಡ್ತಾ ಇದ್ದೀನಿ. ಅದು ಬದುಕಿರುವಾಗ್ಲೇ ನಿನ್ನ ಬಾಯಿಗೆ ನೀರು ಬಿಡೋ ಸ್ಥಿತಿ ಬಂತಲ್ಲೋ. ಅಳಿಯಂದಿಲೆ ಒಂದ್ ಕೆಲಸ ಮಾಡಿ, ತುಳಸಿ ತಂದು ಬಾಯಲ್ಲಿಟ್ಟು ನೀರು ಬಿಡ್ಬಿಡು. ಅಂದ್ರೆ ನೀವು ಹೇಳೋದು ನಮ್ಮ ಪದ್ದು ಏನು ಹೆಚ್ಚು ಕಾಲ ಬದುಕಲ್ಲ ಅಂತಲ್ಲ? ಅಯ್ಯೋ ದೇವ್ರೇ! ಪಲ್ಲು ಹೋಗಮ್ಮ, ತುಳಸಿ ತಗೊಮ್ಮ, ಎರಡನ್ನು ಸೇರಿಸಿ ಬಿಟ್ಬಿಡೋಣ. ಸಾಕು ಬಾಯಿ ಮುಚ್ಚಿ. ನಿಮ್ಮಂಥ ಅಳಿಯ ಇದ್ಲೆ ಮನೆ ಹಾಳೆ, ನಿಮ್ಮಂಥವಳು ಇದ್ದಷ್ಟು ಹೋದ್ಲೆಷ್ಟು. ಅಯ್ಯೋ, ತುಳಸಿ ಕಿತ್ಕೊಂಡು ಬಂದು ನಿನ್ ಗಂಡನ ಬಾಯಲ್ಲಿ ಇಟ್ಟು ನೀನೇ ನೀರು ಬಿಟ್ಬಿಡು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ಡಾಕ್ಟರ್. ನಮ್ಮ ಮನೇಲಿ ಗುಗ್ಗುಗಳು ಅನ್ಕೊಂಡ್ಬಿಟ್ರ? ನಿಮ್ಮನ್ನ ನೋಡ್ದೆ ಗೊತ್ತಾಗುತ್ತೆ ಇವ್ ನರ್ಸು, ನೀವು ಡಾಕ್ಟರ್ ಅಂತ. ಮೇಡಮ್, ನಿಮಗೆ ಮದುವೆ ಆಗಿದ್ಯಾ? ಯಾಕಲ್ಲಿ ನೋಡ್ದೆ? ಅವಳಿಗೆ ಮದ್ವೆ ಆಗಿರ್ಲಿ ಬಿಡ್ಲಿ, ಅದನ್ನ ಕಟ್ಕೊಂಡು ನಿಮ್ಗೇನು? ಅಯ್ಯೋ, ನಾನು ವಿಚಾರಿಸಿದ್ದು ನನಗೆಲ್ಲ ಪದ್ದುಗೆ. ನಮಸ್ಕಾರ ಡಾಕ್ಟ್ರೆ. ನಮ್ಮನೇಲಿ ಪೇಷಂಟ್ ಇರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ರಸ್ತೆಲಿ ಹೀಗೆ ಹೋಗ್ತಾ ಇದ್ವಿ, ಜನ ಎಲ್ಲ ನಿಮ್ ಮನೆ ನೋಡಿ ಮಾತಾಡ್ತಾ ಇದ್ರು. ಅದೇನು ಫುಲ್ ಡೇ ಬಾಯ್ ಕರ್ಕೊಂಡಿರ್ತಾನೆ ಅಂತ ಗೆಣ್ಣೆ ತರ ಎಲ್ಲ ಇವನೇನಾ? ನನಗೆಲ್ಲ ಕರೆಕ್ಟ್ ಆಗಿದೆಪ್ಪ. ನೀವ್ ನೋಡ್ಬೇಕಾಗಿರೋದು ಇವ್ರಲ್ಲ. ಬನ್ನಿ ನೋಡಿ, ಇವರೇ ಪೇಷಂಟ್. ಪಾಪ ತೆಗ್ದಿರೋ ಬಾಯಿ ಮುಚ್ಚೇ ಇಲ್ಲ. ಈ ಬಾಯಿ ತೆರೆದು ಐ ಥಿಂಕ್ ಆಲ್ಮೋಸ್ಟ್ 2 days ಆಗಿದೆ ಅಲ್ವಾ? ಡಾಕ್ಟ್ರೆ, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನಮ್ ಡಾಕ್ಟರ್ಗೆ ಎಲ್ಲ ಗೊತ್ತಾಗುತ್ತೆ, ನೀವು ಸುಮ್ಮನೆ ಇರಿ. ಸಿಸ್ಟರ್, ಎಕ್ಸ್ಕ್ಯೂಸ್ ಮೀ, ಈಗ ನೀನೊಂದು ಕೆಲಸ ಮಾಡಬೇಕು. ಅವನ ಗಲ್ಲನ ದೌಡನ್ನ ಮಸಾಜ್ ಮಾಡ್ತಾ ಇರೋ, ನಾನು ಟೈಮ್ ನೋಡ್ಕೊಂಡು ಕೈ ಹಾಕಿ ಡೈಮಂಡ್ ಎತ್ತಿ ಬಿಡ್ತೇನೆ. ಏನದು ಡೈಮಂಡ್? ಅದು ಡೈಮಂಡ್ ಅಂದ್ರೆ ಇದು ಜಾಸ್ ಈ ದೌಡೆ ಅದನ್ನು ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಡೈಮಂಡ್ ಅಂತೀವಿ. ಜನ ಕೈ ಹಾಕೊಂಡು ತೆಗೀರಿ. ನೀವು ಇಲ್ಲೇ ಇರಿ. ನನಗ್ ಬೇಕಾಗಿತ್ತು ಪದ್ದು ಮತ್ತೆ ಕ್ಲೋಸ್ ಆಗೋದು. ನೋಡಿ, ನಮ್ ಪದ್ದಕ್ ತೊಂದರೆ ಆಗ್ದಾಗೆ ನಿಮ್ಮನ್ನೆಲ್ಲ ಕಚ್ಕೊಂಡು ಹೋಗಿ. ಬಿಡೋ ಅದೇನಾಗಿದೆ ಅಂದ್ರೆ, ಮೊದಲು ಬಾಯಿ ಓಪನ್ ಆಗಿತ್ತು, ಕ್ಲೋಸ್ ಆಗ್ತಿರ್ಲಿಲ್ಲ. ಇವಾಗ ಕ್ಲೋಸ್ ಆಗಿದೆ, ಓಪನ್ ಆಗ್ತಿಲ್ಲ. ಪಾಪ ಅದೇನೋ ಹೇಳ್ಬೇಕು ಅಂತಿದ್ದಾನೆ, ಅದೇನು ಅಂತ ಕೇಳಿಪ್ಪ. ಅಲ್ಲೋ, ಅವ್ರು ಅವಾಗಲೇ ಡೈಮಂಡು ಅಂತ ಮಾತಾಡ್ಕೋತಾ ಇದ್ರು. ನನಗೆ ಅವರು ನಿಜವಾದ ಡಾಕ್ಟರ್ ಅಂತ ಅನುಮಾನ ಬರ್ತಾ ಇದೆ. ಹೌದಪ್ಪ, ನನಗೂ ಹಾಗೆ ಅನಿಸ್ತದೆ. ಬನ್ನಿ ವಿಚಾರಿಸೋಣ. ನೋಡಿಪ್ಪ, ನೀವು ಹೀಗೆಲ್ಲ ನಮ್ಮ ಹುಡುಗನ್ ತೊಂದರೆ ಕೊಟ್ಟು ನಮ್ಗೆ ಚೂರು ಇಷ್ಟ ಆಗಲ್ಲ. ನಿಮಗೆ ಕಣ್ ಕಾಣಿಸಲ್ವಾ? ತೊಂದರೆ ಕೊಡ್ಸೋದು ನಾನಲ್ಲ, ಇವನು. ನೋಡಿ, ನನ್ನ ಬೇಡನ್ನ ಹೆಚ್ಚು ಕಚ್ಚಿಕೊಂಡಿದ್ದಾನೆ, ಬಿಡ್ತಾನೆ ಇಲ್ಲ. ನೀವು ಬಿಡಿಸ್ಕೊಳ್ಳೋದಕ್ಕೆ ಒಂದು ಸಾಧ್ಯತೆ ಇದೆ. ಏನ್ರಿ ಅದು? ಆಕ್ಸಾ ಬ್ಲೇಡ್ ತಗೊಂಡು ಕರೆಕ್ಟ್ ಆಗಿ ಇನ್ನು ಕುಯ್ದ್ರೆ ಸರಿ ಹೋಗುತ್ತೆ. ನನ್ನ ಬೇಡ ಬಾಯಿ ಉಳ್ಕೊಂಡ್ಬಿಡ್ತಾರೆ, ಪ್ರಾಣ ಉಳಿಯುತ್ತಲ್ರಿ. ಆಮೇಲೆ ಬೆಳ್ಳುನ್ ಏನ್ ಮಾಡೋದಪ್ಪ? ಅವ್ನು ಯಾವಾಗ ಬಾಯಿ ತೆಗಿತಾನೋ ಅವಾಗ ಅವ್ನ ಬಾಯಿಂದ ಬೆಳೆ ತಗೊಂಡು ನಾಯಿಗೆ ಹಾಕ್ಬಿಡೋಣ. ಇಲ್ಲೇ ನಾನು ಆಕ್ಸಾ ಬ್ಲೇಡ್ ತಗೊಂಡ್ಬರ್ತೀನಿ. ಹಾಕಲು ಎಲ್ಲಪ್ಪ ಅವರು? ನಾನು ಹೇಳಿಲ್ವಾ, ಅವ್ರು ಡಾಕ್ಟರ್ ಕಳ್ರೆ ಇರ್ಬೇಕು. ಲೋಪದ್ದು ಏನಾಯ್ತು? ಮತ್ತೆ ಬಾಯಿ ಸಿಕ್ಕಂತ? ನಾನು ಹೇಳಿಲ್ವಾ, ಇವರೇ ಕಳ್ರು. ಬಿಟ್ಲಾ, ಬೇಗ ಇನ್ಸ್ಪೆಕ್ಟರ್ ಶಿಶುಪಾಲ್ಗೆ ಫೋನ್ ಮಾಡೋ. ಹಲೋ, ನಾನು ವಿಠಲ್ ಮೂರ್ತಿ ಎಮ್ಮೆ. ಏನು ಎತ್ತ ಅಂತ ಕೇಳಿದೆ, ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡಿ. ಓಕೆ ಓಕೆ. ಅಂಡೆ ನೀರಿಲ್ಲಲೇ. ಇನ್ಸ್ಪೆಕ್ಟರ್, ಇವ್ರ ಕಳ್ರು. ಇವರ ನಮ್ಮ ಮಾಮೂಲಿ ಗಿರಾಕಿಗಳು, ಇವ್ರನ್ನ ನಾವು ಹುಡುಕ್ತಾ ಇದ್ವಿ. ಮರ್ಯಾದೆಯಿಂದ ಡೈಮಂಡ್ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಬೋಟಿ ನೀ ಕಾಲ್ರೆ ಮಾಡ್ಬಿಡ್ತೀವಿ. ನಾವು ಡೈಮಂಡ್ ನೋಡ್ಕೋಕಂತ ಇಲ್ಲಿ ಬಂದಿದ್ದು. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ಅದು ನೀವು ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಿದ್ರಾ, ನಿಮ್ಮನ್ನ ತಪ್ಪಿಸ್ಕೋಬೇಕು ಅಂತ ಡೈಮಂಡ್ ನ ಮೊರದ್ ಕೊಟ್ರೆ ಅನ್ಕೊಂಡು ಆ ದಡಿಯನ್ ಬಾಯೊಳಗೆ ಹಾಕ್ಬಿಟ್ವಿ. ನೋಡಿ, ಸರಿ ಹೋಯ್ತು. ನಮಸ್ಕಾರ ಸರ್, ಏನು ಇಷ್ಟೊತ್ತಲ್ಲಿ ಮನೆಯವ್ರಿಗೂ ಬಂದ್ಬಿಟ್ಟಿದ್ದೀರಾ? ನಿನ್ ಬಾಯಿ ಸರಿ ಹೋಗ್ಬಿಟ್ಟಿದೆ.
ಎಲ್ಲ ಡೈಮಂಡ್ ಡೈಮಂಡ್ ಊರ ಕೊಟ್ಟೋಗ್ತಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳ ಡೈಮಂಡ್ ಹೊಟ್ಟೆಲೆ ಬಿಡಕ್ಕಾಗತ್ತೇನ? ಹೊಟ್ಟೆ ಬಂದು ಡೈಮಂಡ್ ತಗೊಳದೆ. ಡೈಮಂಡ್ ನುಂಗೋದಕ್ಕೆ ನಾನೇ ನೀವ ಸಾರ್. ಅವತ್ತು ಮರದ ಕೆಳಗೆ ಕೂತಿದಾಗ ಬಾಯಲ್ಲೇನೋ ಬಿದ್ದಂಗಾಯ್ತು, ಅಗ್ಯಕ್ಕಾಗ್ಲಿಲ್ಲ ಅಂತ ಬಾಯಲ್ಲೇ ಹಿಡ್ಕೊಂಡಿದ್ದೆ. ತಗೊಳ್ಳಿ ನಿಮ್ ಡೈಮಂಡು. ಶಾಬಾಷ್ ಬದ್ದು, ಕಳ್ಳರನ್ನು ಇಟ್ಕೊಂಡಿದ್ದಲ್ದೆ ಡೈಮಂಡ್ ನ ಇಷ್ಟು ದಿವಸ ಬಾಯಲ್ಲಿ ಇಟ್ಕೊಂಡು ಕಾಪಾಡಿದಕ್ಕೆ ನಮ್ ಡಿಪಾರ್ಟ್ಮೆಂಟ್ ಹೇಳಿ 10,000 ರೂಪಾಯಿ ಬಹುಮಾನ ಕೊಡಿಸ್ತೀನಿ. ಯಾಕಪ್ಪ ಏನಾಯ್ತು?